ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ತಿರುಪತಿಗೆ ಹೊರಟಿದ್ದೀವಿ. ನೋಡಿ, ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಹೊರಟಕ್ಕೆ ರೆಡಿಯಾಗಿದ್ದೀವಿ. ನೋಡಿ, ನಮ್ಮ ಪೂಜಮ್ಮ ಹೊರಟಿದ್ದಾರೆ. ನಾವು ಈಗ ತಿರುಪತಿಗೆ ಹೊರಡಕ್ಕೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, 3 ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮಮ್ಮ ಎಲ್ಲ ರೆಡಿಯಾಗಿದ್ದಾರೆ. ಲೆಟ್ಸ್ ಗೋ ಟು ದ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್. ನಾವು ತಿಪ್ಟೂರಿಂದನೇ ಹೊರಡೋದು. ನೋಡಿ, ವಿಶ್ವಮಾನವ ಟ್ರೈನ್ ಬಂತು, ಹತ್ತಿ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಈಗ ಬೆಂಗಳೂರಿಂದ ಚಾಮರಾಜನಗರ ಎಕ್ಸ್ಪ್ರೆಸ್ ಟ್ರೈನ್ನ ಕ್ಯಾಚ್ ಮಾಡೋಣ. ಮತ್ತು ಬೆಂಗಳೂರಲ್ಲಿ ಸಿಗ್ತೀನಿ, ಬಾಯ್. ನೋಡಿ ಫ್ರೆಂಡ್ಸ್, ಈಗ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ ಅಂತೂ ಇಂತೂ ಬಂತು. ಈಗ ನಮ್ಮ ನಡೆ ತಿರುಪತಿಯ ಕಡೆ. ಮತ್ತು ತಿರುಪತಿಲಿ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ಟ್ರೈನಿಂದ ಇಳಿದ್ವಿ. ಈಗ ಟೈಮು 3:30 ಆಗಿದೆ. ಬೆಂಗಳೂರನ್ನ 8:30ಗೆ ಬಿಟ್ಟು ಟ್ರೈನು ತಿರುಪತಿಗೆ 3:30ಗೆ ಬಂದಿದೆ. ಬೇಗನೆ ಬಂದಿದೆ. ಇವಾಗ ನಾವು ಅಲ್ಪಿರಿ ಸ್ಟೆಪ್ಸ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಪಿರಿ ಸ್ಟೆಪ್ಸಲ್ಲಿ ನಾವು ಸ್ಟೆಪ್ಸ್ ಹತ್ರ. ನೋಡಿ ಫ್ರೆಂಡ್ಸ್, ಇದೆ ಅಲ್ಪಿರಿ ಸ್ಟೆಪ್ಸಲ್ಲಿ ಇದು ಲಗೇಜ್ ಇಡೋ ಪಾಯಿಂಟು. ಅಂದರೆ ನಾವೇನೇನೋ ಲಗೇಜ್ ಎಲ್ಲ ತೊಗೊಂಡು ಹೋಗ್ತೀವಲ್ಲ, ಆ ಲಗೇಜ್ನೆಲ್ಲ ಈ ಲಗೇಜ್ ಕೌಂಟ್ರಲ್ಲಿ ಆರಾಮಾಗಿಟ್ಟು ನಾವು ಫ್ರೀಯಾಗಿ ನಡ್ಕೊಂಡು ಹೋಗ್ಬೋದು. ಲಗೇಜ್ ಎಲ್ಲ ಹೊತ್ಕೊಂಡು ನಡೆಯೋಕ್ಕಾಗಲ್ಲ ನೋಡಿ. ಹಾಗಾಗಿ ಈ ವ್ಯವಸ್ಥೆನ ಅಲ್ಪಿರಿ ಸ್ಟೆಪ್ಸಲ್ಲಿ ಮಾಡಿದ್ದಾರೆ. ಇದೇ ಥರ ವ್ಯವಸ್ಥೆನ ಶ್ರೀವಾರಿ ಸ್ಟೆಪ್ಸಲ್ಲೂ ಮಾಡಿದ್ದಾರೆ. ಬಟ್ ಆ ಅಲ್ಪಿರಿ ಸ್ಟೆಪ್ಸ್ ಅಲ್ವ ನಾವು ಹತ್ತುತ್ತಿರೋದು, ಹಾಗಾಗಿ ಅಲ್ಪಿರಿ ತೋರಿಸ್ತಾ ಇದ್ದೀನಿ. ನೋಡಿ, ಅಲ್ಪಿರಿ ಸ್ಟೆಪ್ಸಲ್ಲಿ ಲಗೇಜ್ ಇಡೋ ಕೌಂಟ್ರ್ ಇದು. ನೋಡಿ, ಎಷ್ಟೊಂದು ಜನ ಇದ್ದರು ಫ್ರೆಂಡ್ಸ್, ಎಷ್ಟೊಂದು ಜನ ಇದ್ದರು. ನೋಡಿ, ಗಾಳಿಗೊಬ್ಬರ ಕಾಣಿಸ್ತಿದೆ ಇಲ್ಲಿಂದ. ಈ ಬ್ರಹ್ಮೋತ್ಸವ ಟೈಮ್ ಆಗಿರೋದ್ರಿಂದ ತುಂಬಾ ರಶ್ ಇದೆ ತಿರುಪತಿ. ನೋಡಿ ಫ್ರೆಂಡ್ಸ್, ಇದೆ ಲಗೇಜ್ ಕೌಂಟರು. ಒಳಗಡೆ ಹೀಗಿದೆ. ನೀವು ಲಗೇಜ್ ಕೊಡಬೇಕಾದ್ರೆ ಫಸ್ಟು ಬ್ಯಾಗಿಗೆ ನೀವು ಎಷ್ಟು ಬ್ಯಾಗ್ ತೊಗೊಂಡೋಗಿರ್ತೀರೋ ಅಷ್ಟು ಬ್ಯಾಗಿಗೂ ಲಾಕ್ ಹಾಕಬೇಕು. ಅಂದರೆ ಲಾಕ್ ಹಾಕುವಂಥ ಬ್ಯಾಗೇ ಆಗಿರಬೇಕು. ನೀವು ಯಾವ್ದಾದ್ರು ಕ್ಯಾರಿ ಬ್ಯಾಗ್ ಎಲ್ಲ ಇದ್ರೆ ಆ ಥರದ್ದು ಇಸ್ಕೊಳ್ಳಲ್ಲ. ಅಂದರೆ ಕೈ ಚೀಲ ಅಂತ ತೊಗೊಂಡೋಗಿದ್ರೆ ಅದೆಲ್ಲ ಅಲೋ ಮಾಡಲ್ಲ. ನೋಡಿ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ಪಿರಿ ಸ್ಟೆಪ್ಸ್ನ ಹತ್ತಕ್ಕೆ. ಬ್ರಹ್ಮೋತ್ಸವ ಟೈಮ್ ಆಗಿರೋದ್ರಿಂದ ಈ ಥರ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ. ನೋಡಿ, ಇದೇ ಪೂಜೆ ಮಾಡೋವಂಥ ಜಾಗ. ಇಲ್ಲಿ ಕಾಯಿ ಹೊಡೆದು ಪೂಜೆ ಮಾಡಿ ನಮ್ಮ ಅರಕೆ ಏನಿದೆ ಎಲ್ಲ ಬೇಡ್ಕೊಂಡು ಸ್ಟೆಪ್ಸ್ ಹತ್ತಕ್ಕೆ ಶುರು ಮಾಡೋ ಜಾಗ. ನಾವು ಹತ್ತುವಾಗಂತೂ ತುಂಬಾ ರಶ್ ಇತ್ತು ಫ್ರೆಂಡ್ಸ್. ಅದು ಬ್ರಹ್ಮೋತ್ಸವ ಟೈಮ್ ಆಗಿರೋದ್ರಿಂದ ತುಂಬಾ ರಶ್ ಆಗಿತ್ತು ಫ್ರೆಂಡ್ಸ್. ಅಂದರೆ ಬ್ರಹ್ಮೋತ್ಸವ ಇನ್ನು 2 ದಿವಸ ಏನೋ ಇದೆ, ಹಾಗಾಗಿ ತುಂಬಾ ರಶ್ ಆಗಿದೆ. ಈಗ ನಾವು ಮೆಟ್ಲತ್ತಕ್ಕೆ ಶುರು ಮಾಡಿದ್ದೀವಲ್ವ. ಈಗ ಟೈಮ್ ಎಷ್ಟಾಗಿದೆ ಅಂದರೆ 4:30 ಆಗಿದೆ. ನಾವು ನೋಡೋಣ, ಸರಿ ರೀಚ್ ಆಗಿ ಟೈಮ್ ನೋಡಿದ್ರೆ 9:30ಗೆಲ್ಲ ರೀಚ್ ಆಗಿದ್ವಿ. ಸರಿ ನೋಡೋಣ ಏಕೆ ಎಲ್ಲ ರೀಚ್ ಆಗ್ತೀವಿ ಅಂತ. ನೋಡಿ, ಇದೆ ಫಸ್ಟ್ನೇ ರಾಜಗೋಪುರ ಹೇಗೆ ಕಾಣ್ತಿದೆ ಅಂತ. ಇದೆಲ್ಲ ಅಲ್ಪಿರಿ ಸ್ಟೆಪ್ಸ್ ವ್ಯೂ. ಚೆನ್ನಾಗಿರುತ್ತೆ ಅಲ್ಪಿರಿ ಸ್ಟೆಪ್ಸ್ ಎಲ್ಲ ಅನುಭವ. ನೋಡಿ, ಅಂತೂ ಇಂತೂ ಒಂದು 10 ಸ್ಟೆಪ್ಸ್ ಎತ್ತಿ ನಾವು ಫಸ್ಟ್ನೇ ರಾಜಗೋಪುರದ ಹತ್ರ ಬಂದ್ವಿ. ನೋಡಿ ಫ್ರೆಂಡ್ಸ್, ಇದೆ ರಾಜಗೋಪುರ. ಇಲ್ಲಿಂದ ಇನ್ನೂ ಕಂಟಿನ್ಯೂಸ್ ಆಗಿ ಸ್ಟೆಪ್ಸ್ ಸಿಗ್ತಾ ಹೋಗುತ್ತೆ. ಹತ್ತಕ್ಕೆ ನಾವು ಶುರು ಮಾಡಬೇಕು. ನೋಡಿ, ಈ ಥರ ಎಲ್ಲ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಈ ಥರ ಎಲ್ಲ ಲೈಟಿಂಗ್ಸ್ ನೋಡಬೇಕಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇದು ಮತ್ಸ್ಯ ಅವತಾರ ಅಥವಾ ಫಸ್ಟ್ನೇ ಸಿಗೋ ಅವತಾರ. ನೆಕ್ಸ್ಟ್ ನಮಗೆ ಚೆಕಿಂಗ್ ಪಾಯಿಂಟ್ ಸಿಗುತ್ತೆ. ಈಗ ಹಿಂದೆ ತೋರಿಸ್ತಾ ಇರೋದೇ ಚೆಕಿಂಗ್ ಪಾಯಿಂಟ್. ನೋಡಿ ಫ್ರೆಂಡ್ಸ್, ಈಗ ಸ್ಟೆಪ್ಸ್ ಹತ್ತೋಕ್ಕೆ ಶುರು ಮಾಡ್ಕೊಂಡ್ವಿ. ಈ ವಿಡಿಯೋ ನೋಡ್ತಿದ್ದಾರಲ್ವ, ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಎಲ್ಲ ವಿಡಿಯೋ ಸೇರಿಸಿ 1.9K ಆಗಿದೆ. ಎಲ್ಲ ನಿಮ್ಮ ಸಹಕಾರ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ತಿರುಪತಿಗೆ ಹೋದಾಗಿಲ್ಲ ಹೊಸ ವಿಷಯನ ಹೇಳ್ತಾ ಇರ್ತೀನಿ. ಈ ಸರಿ ಬ್ರಹ್ಮೋತ್ಸವ ಇದೆ. ಎಷ್ಟನೇ ತಾರೀಕಿಂದ 4ನೇ ತಾರೀಕಿಂದ ಶುರುವಾಗಿ ಬ್ರಹ್ಮೋತ್ಸವ 12ನೇ ತಾರೀಕು ಮುಗಿಯುತ್ತಾರೆ. ಹಾಗಾಗಿ ತುಂಬಾ ರಶ್ ಇತ್ತು. ಈಗ ನಾವು 200 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 200 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಹೋಗ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ ಎಲ್ಲ ಬೆಳಗಿನ ಜಾವನೇ ಹತ್ತಕ್ಕೆ ಶುರು ಮಾಡ್ತೀವಿ, ಯಾಕಂದರೆ ಬಿಸಿಲಿರುತ್ತೆ ಅನ್ನೋ ಕಾರಣಕ್ಕೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮೈಸೂರು ಗೋಪುರ. ಇದು 2ನೇ ಗೋಪುರ. ಫಸ್ಟ್ನೇ ರಾಜಗೋಪುರ ಆದರೆ ಇದು 2ನೇ ಮೈಸೂರು ಗೋಪುರ. ಹಂಗೆ ಮುಂದೆ ಗೋಪುರಗಳು ಸಿಗ್ತಾ ಇರ್ತವೆ. ಅಲ್ಪಿರಿ ಬೆಟ್ಟ ಅಂದರೆ 7 ಬೆಟ್ಟಗಳಿದೆ ಅಂತ. 7 ಬೆಟ್ಟಗಳನ್ನ ಹತ್ಕೊಂಡು ನಾವು ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಹಾಗಾಗಿ ಇದನ್ನು ದೇವ್ರನ್ನ 7 ಬೆಟ್ಟಗಳ ಒಡೆಯ ಅಂತಲೂ ಕೂಡ ಕರೀತಾರೆ. ಹಾಗಾಗಿ 7 ಬೆಟ್ಟಗಳನ್ನ ಹತ್ಕೊಂಡು ನಾವು ಹೋಗ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಂಗೆ ಅಲ್ಪಿರಿ ಸ್ಟೆಪ್ಸಲ್ಲಿ ಮಧ್ಯ ಎಲ್ಲ ದೇವಸ್ಥಾನಗಳು, ಗೋಪುರಗಳು ಎಲ್ಲ ಸಿಗ್ತಾ ಹೋಗುತ್ತೆ. ನಾವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಈಗ ಗಾಳಿಗೋಪುರ ಕಾಣಿಸ್ತು. ಅಂತೂ ಇಂತೂ ಗಾಳಿಗೋಪುರಕ್ಕೆ ಬಂದ್ವಿ. ಈಗ ಟೈಮು 6 ಗಂಟೆ ಆಗಿದೆ. ನಾವು 4:15ಗೆ ಹತ್ತಕ್ಕೆ ಶುರು ಮಾಡಿದ್ವಿ. 6 ಗಂಟೆ ಆಗಿದೆ ಗಾಳಿಗೋಪುರ ಬಂದು ತಲುಪೋ ಅಷ್ಟೊತ್ತಿಗೆ. ಆದಷ್ಟು ಬೇಗನೆ ಎತ್ತಿದ್ದೀವಿ. ಈ ಸರಿ ಯಾಕೆ ಲೇಟ್ ಆಯಿತು ಅಂದರೆ, ಟ್ರೈನ್ ಬಂದಿದ್ದು 3:15ಗೆ ಬಂತಲ್ವ. ಇಲ್ಲಿ ಲಗೇಜ್ ಇಡತ್ತವ ಸ್ವಲ್ಪ ರಶ್ ಇತ್ತು, ಹಾಗಾಗಿ ಲೇಟ್ ಆಯಿತು ಫ್ರೆಂಡ್ಸ್. 4:15ಗೆ ಹತ್ತಕ್ಕೆ ಶುರು ಮಾಡಿದ್ರು. ನಾವು 6 ಗಂಟೆ ಅಷ್ಟೊತ್ತಿಗೆಲ್ಲ ಗಾಳಿಗೋಪುರ ತಲುಪಿ ಈಗ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮದು ಈ ಸರಿ ಯಾವ ದರ್ಶನ ಇದೆ ಅಂದರೆ, 300 ರೂಪಾಯಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೀವಿ. ಈ ಸರಿ 300 ರೂಪಾಯಿ ಟಿಕೆಟ್ನ ತೊಗೊಂಡು ನಾವು ದರ್ಶನಕ್ಕೆ ಹೋಗ್ತೀವಿ. ನಮಗೆ ಇವತ್ತು ಸಂಜೆ 8 ಗಂಟೆಗೆ ಸ್ಲಾಟ್ ಇದೆ. ಅಂದರೆ 300 ರೂಪಾಯಿ ಟಿಕೆಟ್ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ನಾವು 3 ಜನ ಇರೋದ್ರಿಂದ 300 ರೂಪಾಯಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ. 8 ಗಂಟೆಗೆ ಹೋಗಬೇಕು. ಅಷ್ಟೊತ್ತಿಗೆ ನಾವು ಬೆಟ್ಟ ಎಲ್ಲ ಹತ್ತಿ ಮುಗಿಸಿ ನೆಕ್ಸ್ಟು ನಮ್ಮ ಅಪ್ಪಾಜಿ ಎಲ್ಲ ಮುಡಿ ಕೊಡ್ತಾರೆ. ಮುಡಿ ಕೊಟ್ಟು ನೆಕ್ಸ್ಟು ನಮ್ಮ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೊರಡೋಕ್ಕೆ ರೆಡಿ ಆಗ್ತೀವಿ ಫ್ರೆಂಡ್ಸ್. ನೀವು 300 ರೂಪಾಯಿ ಟಿಕೆಟ್ ಮಾಡಿಸ್ಕೊಂಡ್ರೆ 8 ಗಂಟೆಗೆ ಸ್ಲಾಟ್ ಇದ್ದರೆ 8 ಗಂಟೆಗೆ ಹೋಗಬೇಕು ಅಂತ ಏನಿಲ್ಲ. ನೀವು ಅದು ಒಂದು ದಿನದ ಲೆಕ್ಕ ಅಷ್ಟೇ. ನೀವು 8 ಗಂಟೆಗಾರು ಹೋಗ್ಬೋದು, ಅಥವಾ ನಿಮಗೆ ಸಂಜೆ 4 ಗಂಟೆಗಾರು ಹೋಗ್ಬೋದು. ಒನ್ ಡೇ ಲೆಕ್ಕ. ಅವರು ಟೈಮಿಂಗ್ಸ್ ಏನು ನೋಡಲ್ಲ. ಕೆಲವ್ರು ಏನು ಮಾಡಿರ್ತಾರೆ, 12:15ಗೆ ಮಾಡಿರ್ತಾರೆ. 12:15ಗೆ ಹೋಗೋಕ್ಕಾಗಲ್ಲ ಮಧ್ಯಾಹ್ನ. ಆವಾಗ 1 ಗಂಟೆಗೆ ಹೋಗ್ತಾರೆ. ಏನೂ ಆಗಲ್ಲ, ಬಿಟ್ಕೊತಾರೆ ಆರಾಮಾಗಿ. ಒಳಗೆಲ್ಲ ಬಿಟ್ಕೊತಾರೆ. ಆ ಥರ ಟೈಮ್ನೇ ನೋಡಲ್ಲ ಅವರು. ಒಂದು ಡೇ ಲೆಕ್ಕ. ಡೇ ಎಕ್ಸ್ಪೈರ್ ಆದರೆ ಮಾತ್ರ ಬಿಡಲ್ಲ. ನಾವು ಈ ಥರ 300 ರೂಪಾಯಿ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗ್ತೀವಿ. ನಾವು ಇದುವರೆಗೆ 2 ಸೇವೆಗಳನ್ನ ಮಾಡಿಸಿದ್ದೀವಿ. ಯಾವುದಂದರೆ ಅರ್ಜಿತ ಬ್ರಹ್ಮೋತ್ಸವ ಮತ್ತು ಕಲ್ಯಾಣೋತ್ಸವ. 2 ಸೇವೆ ಆಗಿದೆ. ಇನ್ನು 2 ಸೇವೆ ಮಾಡೋದು ಬಾಕಿ ಇದೆ. ಅದು ಯಾವಾಗಾದರೂ ನಮ್ಗೆ ಅವಕಾಶ ಸಿಕ್ಕಿದಾಗ ನಾವು ಟಿಕೆಟ್ ಬುಕ್ ಮಾಡಿಕೊಂಡು ಆ ಸೇವೆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗೆ ಮಾತಾಡ್ತಾ ಅಲ್ಲಿ 7 ಮುಕ್ಕಾಲು ಆಯಿತು. ಇವಾಗ ಹಿಂಗೆ ನಡ್ಕೊಂಡು ಹೋಗ್ತಿದ್ರೆ ನಮಗೆ ಆಂಜನೇಯ ಸ್ವಾಮಿ ಸ್ಟ್ಯಾಚು ಸಿಗುತ್ತೆ. ನೋಡಿ ಹಂಗೆ ಆಂಜನೇಯ ಸ್ವಾಮಿ ಸ್ಟ್ಯಾಚು ಸಿಕ್ತು. ಆಂಜನೇಯ ಸ್ವಾಮಿ ಸ್ಟ್ಯಾಚು ಸಿಗ್ತಿದ್ದಂಗೆ ಮುಂದೆ ನಮಗೆ ಇನ್ನು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದ್ರ ಮುಂದೆ ರೋಡಲ್ಲಿ ನಡ್ಕೊಂಡು ಹೋಗೋದೆಲ್ಲ ಸಿಗುತ್ತೆ. ವಿಡಿಯೋನ ಹೀಗೆ ನೋಡ್ತಾ ಇರಿ, ನಾನೆಲ್ಲ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ನೋಡಿ ಫ್ರೆಂಡ್ಸ್, ಆಂಜನೇಯ ಸ್ವಾಮಿ ಸ್ಟ್ಯಾಚು ಬಿಟ್ಟು ಮುಂದೆ ಬರ್ತಿದ್ದಂಗೆ ನೋಡಿ ಜಿಂಕೆಗಳು ಕಾಣಿಸ್ತು. ನಾವು ಚಪಾತಿ ತೊಗೊಂಡೋಗಿದ್ವಲ್ಲ, ಈ ಜಿಂಕೆ ನೋಡಿದಾಗ ನಮಗೆ ಇದು ಚಪಾತಿ ಕೊಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಎಲ್ಲ ಚಪಾತಿ ಹಾಕಿದ್ವಿ. ಚಪಾತಿ ಹಾಕ್ತಿದ್ದಂಗೆ ಎಲ್ಲ ಜಿಂಕೆಗಳು ಬಂದ್ವಲ್ಲ, ಆವಾಗ ವಿಡಿಯೋ ತೊಗೊಂಡಿದ್ದು. ಎಲ್ಲ ಜಿಂಕೆಗಳು ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾವೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಲ್ಪಿರಿಲಿ ಹತ್ತುವಾಗ ಎಲ್ಲ ಪ್ರಾಣಿಗಳು ಅಂದರೆ ಜಿಂಕೆ, ಕೃಷ್ಣಮೃಗ ಎಲ್ಲ ಸಿಗ್ತಾ ಇರುತ್ತೆ ಪ್ರಾಣಿಗಳು. ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನೋಡಿ ಅದೆಷ್ಟು ಕ್ಯೂಟಾಗಿ ತಿಂತಾ ಇದೆ. ನೋಡಿ
ಫ್ರೆಂಡ್ಸ್, ಈಗ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತೀವಲ್ವ, ಈಗ ನಮಗೆ ನೆಕ್ಸ್ಟ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ನಮಗೆ ಇಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಗ್ತಿದ್ದಂಗೆ ಮುಂದೆ ನಮಗೆ ನಡ್ಕೊಂಡು ಹೋಗೋವಂಥ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅಂದರೆ ಇದು ದೇವಸ್ಥಾನದ ಒಳಗೆ ಏನು ಪರಾಂಗಣದ ವಿಡಿಯೋ. ನೋಡಿ ದೇವಸ್ಥಾನ ಹೇಗಿದೆ, ಇಲ್ಲೆಲ್ಲ ತುಪ್ಪದ ದೀಪ ಇದೆ, ತುಪ್ಪದ ದೀಪ ಹಚ್ತಾರೆ. ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಿಟ್ಟು ಮುಂದೆ ಬರ್ತಿದ್ದಂಗೆ ಅದೇ ರೋಡಲ್ಲಿ ನಡ್ಕೊಂಡು ಹೋಗೋದು ಅಂತ ಹೇಳಿದ್ನಲ್ಲ, ಮೊದಲು ಇಲ್ಲಿ ರೋಡಿಗೆ ಇಳಿಯೋಕ್ಕೆ ಸ್ಟೆಪ್ಸ್ ಇತ್ತು. ಆಗ ವೆಹಿಕಲ್ ಎಲ್ಲ ತುಂಬ ತೊಂದರೆ ಆಗೋದು. ಹಾಗಾಗಿ ಈಗ ಹೊಸ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ. ನೋಡಿ, ಈ ಥರ ರೋಡಲ್ಲಿ ಮೆಟ್ಲಲ್ಲಿ ನಡ್ಕೊಂಡು ಹೋಗೋದಿತ್ತು, ಇವಾಗ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ. ಬ್ರಿಡ್ಜ್ ಮೇಲೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಯಾವ ವೆಹಿಕಲ್ ಬರುತ್ತೆ ಏನೋ ಬರುತ್ತೆ ಅನ್ನೋದು ತೊಂದರೆ ಇಲ್ಲ. ನಾವು ಈ ಸರಿ ಹೋದಾಗ ಇದೊಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಾವು ರೋಡ್ ದಾಟುವಾಗ ವಾಹನ ಬಂದು ಏನಾದ್ರು ಅಪಘಾತ ಆಗುತ್ತೇನೋ ಅನ್ನೋ ಒಂದು ಭಯ ಇತ್ತಲ್ಲ, ಈಗ ಆ ಥರ ಭಯ ಏನೂ ಇಲ್ಲ. ಈ ಥರ ಆರಾಮಾಗಿ ಸ್ಟೇರ್ ಕೇಸ್ ಮಾಡಿದ್ದಾರೆ, ಆರಾಮಾಗಿ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೋದು. ಬಸ್ ಎಲ್ಲ ಸ್ಟೇರ್ ಕೇಸ್ ಕೆಳಗಡೆ ಹೋಗುತ್ತೆ, ಆರಾಮಾಗಿ ಹೋಗ್ಬೋದು. ಈ ಬ್ರಿಡ್ಜ್ ಮಾತ್ರ ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮಗೀಗ ಏನು ಮೊಣಕಾಲ್ಮುರಿ ಬೆಟ್ಟ ಸಿಗ್ತಿದೆ, ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ದೂರ ನಡ್ಕೊಂಡ್ರೆ ನಮಗೆ ಮೊಣಕಾಲ್ಮುರಿ ಸ್ಟೆಪ್ಸ್ ಸಿಗುತ್ತೆ. ಇಲ್ಲಿ ಮೊಣಕಾಲಲ್ಲಿ ಹತ್ಬೇಕು ಅನ್ನೋದೊಂದು ಪದ್ಧತಿ. ನೋಡಿ, ಇದೆ ಮೊಣಕಾಲ್ಮುರಿ ಸ್ಟೆಪ್ಸು. ಇಲ್ಲೇ ಸ್ವಲ್ಪ ಮೆಟ್ಲು ಕಷ್ಟವಾಗಿರೋದು, ಯಾಕಂದರೆ ಈ ಸ್ಟೆಪ್ಸು ತುಂಬ ಎತ್ತರ ಆಗಿದೆ, ಹಾಗಾಗಿ ಸ್ವಲ್ಪ ಹತ್ತೋದು ಕಷ್ಟ. ಹಾಗಾಗಿ ನಿಧಾನಕ್ಕೆ ಹತ್ಬೋದು ಫ್ರೆಂಡ್ಸ್. ನೋಡಿ, ಇಲ್ಲೂ ಕೂಡ ಎಷ್ಟು ಜನ ಇದ್ದರು. ನೋಡಿ, ಅಲ್ಲೇ ಬಿಸಿಲು ಬಂದುಬಿಟ್ಟಿದೆ. ಈ ಸರಿ ಲೇಟ್ ಆಯ್ತಲ್ಲ, ಹಾಗಾಗಿ ಬಿಸಿಲು ಬಂದಿದೆ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮಗೆ 8:15 ಆಯಿತು. 8:15ಗೆ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಬಿಸಿಲು, ಎಷ್ಟೊಂದು ಜನ ಇದ್ದಾರೆ ಅಂತ. ಸ್ವಲ್ಪ ಬೇಗನೆ ಎತ್ತಕ್ಕೆ ಶುರು ಮಾಡಿದ್ರೆ ಈ ಥರ ಬಿಸಿಲೆಲ್ಲ ಆಗೋಲ್ಲ, ಸೆಕೆ ಆಗೋಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬಟ್ ಈಗ 8:15 ಆಗಿರೋದ್ರಿಂದ ಬಿಸಿಲಾಗೇ ಇದೆ. ನೋಡಿ, ಇಲ್ಲಿಗೆ ಬಂದಿದ್ದ ತಕ್ಷಣ 3000 ಸ್ಟೆಪ್ಸು ಕಂಪ್ಲೀಟ್ ಆಯಿತು. ಇನ್ನು 550 ಸ್ಟೆಪ್ಸ್ ಇದೆ, ಅದನ್ನು ಹತ್ತಿ ಕಂಪ್ಲೀಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ತಿರುಮಲದಲ್ಲಿ ಬ್ರಹ್ಮೋತ್ಸವ ಶುರುವಾಗೋದ್ರಿಂದ ತಿರುಮಲ ದೇವಸ್ಥಾನದಲ್ಲೆಲ್ಲ ಇವಾಗ ಏನು ಲೈಟಿಂಗ್ಸ್ ಎಲ್ಲ ಹಾಕೋಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಅದು ತುಂಬಾ ಚೆನ್ನಾಗಿದೆ ಅಂತ ಯಾರೋ ತಿರುಪತಿಗೆ ಹೋಗಿದ್ದವರು ನಮಗೆ ಹೇಳಿದ್ರು. ಹಾಗಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್, ಅದು ವಿಡಿಯೋ ಹಾಕ್ತೀನಿ. ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹೇಗಿತ್ತು ಅಂತ. ಚೆನ್ನಾಗಿರುತ್ತೆ. ನಾವು ನೋಡಿರಲಿಲ್ಲ ಬ್ರಹ್ಮೋತ್ಸವದಲ್ಲಿ ಲೈಟಿಂಗ್ಸ್ ಎಲ್ಲ ಹೇಗಿರುತ್ತೆ ಅಂತ. ನಾವು ಈ ಸರಿ ಹೋಗೋಣ, ನೋಡೋಣ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲೂ ಅಷ್ಟೇ, ಇನ್ನು ತಿರುಮಲಗೆ 2 ಕಿಲೋಮೀಟ್ರ್ ಇದೆ. ನೋಡಿ ಫ್ರೆಂಡ್ಸ್, ಇನ್ನು ಹಿಂಗೆ ನಡ್ಕೊಂಡು ಹೋಗೋದು, ತಿರುಮಲಗಿನ್ನ 2 ಕಿಲೋಮೀಟ್ರ್ ಇದೆ. ನೋಡಿ, ಈಗ ಇಲ್ಲೂ ಕೂಡ ಹಾಸ್ಪಿಟಲ್ ಇದೆ, ಮೊಣಕಾಲ್ಮುರಿ ಬೆಟ್ಟದಲ್ಲೂ ಕೂಡ ಹಾಸ್ಪಿಟಲ್ ಇದೆ. ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ದರೆ ನೀವು ಹಾಸ್ಪಿಟ್ಲನ್ನು ಕಾಂಟ್ಯಾಕ್ಟ್ ಮಾಡಿ, ಆರಾಮಾಗಿ ಎಲ್ಲ ತೋರಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್. ಇಲ್ಲಿ ಸ್ಟೆಪ್ಸು ಎತ್ತರ ಇರೋದ್ರಿಂದ ಎಲ್ಲರೂ ಹತ್ತಕ್ಕೆ ಸ್ವಲ್ಪ ಪರದಾಡ್ತಾ ಇರ್ತಾರೆ. ಹಾಗಾಗಿ ಈ ಥರ ಅಂಗಡಿಗಳೆಲ್ಲ ಇರ್ತವೆ, ಕೆಲವೊಂದು ಕಡೆ ಜ್ಯೂಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆರಾಮಾಗಿ ನಮ್ಗೆ ಏನು ಬೇಕೋ ತಗೊಂಡು ತಿನ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇನ್ನು 150 ಸ್ಟೆಪ್ಸ್ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ 3500 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ನು 50 ಸ್ಟೆಪ್ಸ್ ಇದೆ. ಹತ್ತೋಣ ಬನ್ನಿ ಫ್ರೆಂಡ್ಸ್. 4:15ಗೆ ನಾವು ಹತ್ತಕ್ಕೆ ಶುರು ಮಾಡಿದ್ದು. ಈಗ ಟೈಮು 9:30 ಆಗಿದೆ. 9:30 ಅಷ್ಟೊತ್ತಿಗೆ ಹತ್ತು ಮುಗಿಸಿದ್ವಿ ಸ್ಟೆಪ್ಸ್ನ. ನೋಡಿ, ಅಂತೂ ಇಂತೂ ಕಂಪ್ಲೀಟ್ ಮಾಡಿದ್ವಿ ಈ ಸ್ಟೆಪ್ಸ್ನ. ನೋಡಿ ಫ್ರೆಂಡ್ಸ್, ಈಗ 3 ಜನ ಎಲ್ಲ ಹತ್ತಿದ್ದೀವಿ. ಈಗ 3550 ಸ್ಟೆಪ್ಸು ಕಂಪ್ಲೀಟ್ ಆಯಿತು.
ನಾನೀಗ ಲಗೇಜಲ್ಲಿ ಇಸ್ಕೋಬೇಕು ಅಂತ ಎಲ್ಲ ತೋರಿಸ್ತೀನಿ. ನೀವು ಕೆಳಗಡೆ ಲಗೇಜ್ ಕೊಟ್ಟಿದ್ರಲ್ವ, ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ರೆ ಮುಂದೆ ಲಗೇಜ್ ಕೌಂಟರ್ ಸಿಗುತ್ತೆ. ಲಗೇಜ್ ಕೌಂಟ್ರಲ್ಲಿ 1 2 3 ಅಂತ ಕೌಂಟರ್ ಇರುತ್ತೆ, ಅಲ್ಲಿ ಲಗೇಜ್ ಇಸ್ಕೋಬೋದು. ನೋಡಿ, ಇದೆ ಲಗೇಜ್ ಕೌಂಟರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್